ಅವರು ಸ್ಪಷ್ಟೀಕರಣ ಸ್ಮಾಲ್ ಕ್ವಾಂಟಿಟಿ ಅದಕ್ಕೋಸ್ಕರ ಅದ್ರ ಮೇಲೆ ನಾವು ಲೇಬಲ್ ಹಾಕಿಲ್ಲ ಈ ತರದೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ ಸರ್ಕಾರದ ಆದೇಶ ಹಾಕೇಬೇಕು. ಸ್ಮಾಲ್ ಆಗಿರ್ಲಿ ಲಾರ್ಜ್ ಆಗಿರ್ಲಿ ಪ್ರಶ್ನೆ ಅದಲ್ಲ. ರೂಲ್ಸ್ ಪ್ರಕಾರ ಅವರು ಎಲ್ಲದ ಔಷಧಿಗಳ ಮೇಲೂ ಇದು ಮಾರಾಟ ಮಾಡಬಾರದು ಅಂತ ಹೇಳಿ ಹಾಕ್ಬೇಕು. ಶಿಶು ಹತ್ಯೆ ಬಗ್ಗೆನೂ ನಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ಕಡಿಮೆ ಮಾಡಿದಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಶಿಶು ಹತ್ಯೆಗಳ ಬಗ್ಗೆ. ಆದ್ರೂ ಕೂಡ ದಾಖಲೆಗಳು ಹೇಳ್ಬೇಕಲ್ಲ. ದಾಖಲೆಗಳೆಲ್ಲ ಜಾಸ್ತಿ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕು. ಈ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಇಡೀ ಕರ್ನಾಟಕದಲ್ಲಿ ಆಗ್ತಾ ಇರೋದು. ಈ ಜಿಲ್ಲೆಯಲ್ಲಿ ಒಂದಲ್ಲೇ 352 ಈ ಜಿಲ್ಲೆ ಒಂದರಲ್ಲೇ. ಇನ್ನು ರಾಜ್ಯದಲ್ಲಿ ಲೆಕ್ಕ ಹಾಕಿ ಎಷ್ಟಾಗಿರ್ಬೋದು. ವೈದ್ಯರು ಹೇಳೋ ಪ್ರಕಾರನೇ ಅತಿ ತೂಕ ಕಡಿಮೆಯಿಂದನೇ ಈ ಶಿಶುಗಳ ಮರಣ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಕೇಂದ್ರ ಸರ್ಕಾರ ಇದಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದೆ. ಸೊ ಎಲ್ಲ ಒಂದ್ ಕಡೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ವಾ ಅಥವಾ ಸರಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವಾ? ನೋಡಿ, ಅವರು ಹೇಳೋ ರೀಸನ್ ನಾವು ಒಪ್ಪಕ್ಕಾಗಲ್ಲ. ಈಗ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೂಕ ಕಡಿಮೆ ಆಗಿ ಯಾಕೆ ಸಾಯ್ತಾ ಇಲ್ಲ, ಇಲ್ಲಿ ಮಾತ್ರ ಯಾಕೆ ಸಾಯ್ತಾರೆ? ಮತ್ತೆ ಕೇಂದ್ರ ನಿಮ್ಗೆ ದುಡ್ಡು ಕೊಡ್ತಾರೆ ಅವ್ರಿಗೆ, ಕೂಲಿನೂ ಕೂಡ ಪ್ರತಿ ಎಷ್ಟು ದಿನ 7 ದಿನ ಇದ್ರು 7 ದಿನದ ಅವ್ರದ್ದು ಸಂಬಳ ಏನ್ ಬರ್ತೈತೆ ಅದನ್ನ ಅವರ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಡೈರೆಕ್ಟ್ ಅವರ ₹1,000 ದುಡ್ಡು ಕೂಡ ಆಗ್ತಾ ಇದೆ. ಮತ್ತೆ ಇಲ್ಲಿ ಕೊಡುವಂತ ಆಹಾರದ ಇಬ್ರು ಸಚಿವರು ಇದ್ದೀರಾ. ಇಷ್ಟೆಲ್ಲಾ ಘಟನೆ ಆದ್ರೂ ಇಬ್ರು ಸಚಿವರು ಕಾಣೆ ಆಗಿದ್ರು. ನಿನ್ನೆ ಒಬ್ಬ ಸಚಿವ ಅಪಿಯರ್ ಆಗಿದ್ದಾರೆ, ಇನ್ನೊಬ್ಬ ಸಚಿವರು ಇನ್ನೂ ಕಾಣೆ ಆಗಿದ್ದಾರೆ. ಇದೆಲ್ಲ ಬೀಮ್ಸ್ ಎಲ್ಲ ಬರೋದು ಮೆಡಿಕಲ್ ಎಜುಕೇಶನ್, ಅವರು ಕಾಣೆ ಆಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ವಿಧಾನಸಭೆ ಹೇಳ್ತಾರೆ. ವಿಧಾನಸಭೆಯಲ್ಲಿ ಕೇಳೋಣ, ಪ್ರಶ್ನೆ ಮಾಡ್ತಿರೋದನ್ನ ಬಿಡಲ್ಲ. ಅದಕ್ಕೆ ಸರ್ಕಾರ ಬಿಸಿ ಮುಟ್ಟೋ ಕೆಲಸವನ್ನ ನಾವು ಮಾಡ್ತೀವಿ.